output, that is output device, that is the printer. Getting? So the printer is divided into two types, impact printer and the non-impact printer, whereas the impact printer again subdivided into two types, that is line printer and the dot matrix printer, and the non-impact printers are divided into three types, thermal printer, laser printer and the inkjet printer. Got it? Yes. So the next last output. So the next output device is speaker. So the next output device is speaker. Yes, how this speaker is an output device? Yes, when the speaker is connected to the connected as a peripheral device to the computer. ಕಂಪ್ಯೂಟರಿಗೆ ಹೊರಗಡೆಯಿಂದ ಕನೆಕ್ಟ್ ಮಾಡಿರುವಂಥ ಒಂದು ಪೆರಿಫೆರಲ್ ಕಾಂಪೋನೆಂಟ್ ಅಂತ ಕರಿತೀವಿ ಅಲ್ವಾ ಸ್ಪೀಕರಿಗೆ. ಸೊ ವಯ ಕೇಬಲ್ ಅಥವಾ ವಯ ಕನೆಕ್ಷನ್ಸ್ನ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಇಂಟರ್ನಲ್ ಕನೆಕ್ಷನ್ಸ್ ಆರ್ ದ ಎಕ್ಸ್ಟರ್ನಲ್ ಕನೆಕ್ಷನ್ಸ್ ಆಗಿ ಸ್ಪೀಕರ್ಸ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸ್ಪೀಕರ್ ಕನೆಕ್ಟ್ ಆಗಿದೆ ಅಂದರೆ ಔಟ್ಪುಟ್. ಸೊ ಔಟ್ಪುಟ್ ಅಂದರೆ ಏನು ಹೇಳಿದ್ವಿ ನಾವು, ಸೊ ದ ರಿಸಲ್ಟ್ ಆಫ್ಟರ್ ಪ್ರಾಸೆಸಿಂಗ್. ಸೊ ಪ್ರಾಸೆಸ್ ಆದಮೇಲೆ ಏನು ಡೇಟಾ ನಮಗೆ ಹೊರಗಡೆ ಬರ್ತಾ ಇದೆ, ಸೊ ಆ ಡೇಟಾನ ನಾವಿಲ್ಲಿ ಔಟ್ಪುಟ್ ಅಂತ ಕರಿತಾ ಇದ್ದೀವಿ. ಸೊ ಆ ಡೇಟಾ ಟೆಕ್ಸ್ಟೇ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಅಥವಾ ಆಡಿಯೋ ಕೂಡ ಆಗಿರ್ಬೋದು. ಇಸ್ ಇಟ್? ಸೊ ಆಡಿಯೋ ಅಂತಂದರೆ ಏನಾಗಬೇಕು, ಎಸ್ ಅಫ್ಕೋರ್ಸ್ ಇಟ್ ಶುಡ್ ಬಿ ಥ್ರೂ ದ ಸ್ಪೀಕರ್ಸ್ ಅಲ್ವಾ. ಸೊ ಆಡಿಯೋ ಸೌಂಡ್ಸ್ ಎದ್ರಲ್ಲಿ ಬರುತ್ತೆ, ನಮಗೆ ಸ್ಪೀಕರ್ಸಲ್ಲೇ ಬರುತ್ತೆ ಅಲ್ವಾ. ಸೊ ಸ್ಪೀಕರ್ ಈಸ್ ಅ ಔಟ್ಪುಟ್ ಡಿವೈಸ್ ಅಂತ ಹೇಳ್ತೇವೆ. ಓಕೆ, ಸೊ ಏನು ಮಾಡುತ್ತೆ ಸ್ಪೀಕರ್ ಇಲ್ಲಿ, ಸೊ ದ ಸೌಂಡ್ ಸಿಗ್ನಲ್ಸ್ ಫ್ರಮ್ ಅನಲಾಗ್ ಆರ್ ಡಿಜಿಟಲ್. ಸೊ ನಾವೇನು ಸೌಂಡ್ ಕೊಡ್ತಾ ಇದ್ದೀವಿ, ಸೊ ಏನು ಪ್ರಾಸೆಸ್ ಡೇಟಾ ಏನಾಗ್ತಾ ಇದೆ, ಇಟ್ ಮೇ ಬಿ ಇನ್ ಅನಲಾಗ್ ಆರ್ ಡಿಜಿಟಲ್, ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅ ಲಾಸ್ಟ್ ಕ್ಲಾಸಸ್, ರೈಟ್? ಎಸ್, ಅನಲಾಗ್ ಆರ್ ಡಿಜಿಟಲ್ ಆರ್ ಕನೆಕ್ಟೆಡ್ ಇನ್ ಟು ಆಡಿಬಲ್ ಫ್ರೀಕ್ವೆನ್ಸಿ. ಸೊ ಒಂದು ಆಡಿಬಲ್ ಟ್ಯೂನಿಂಗ್ ಆಗುತ್ತೆ, ಫ್ರೀಕ್ವೆನ್ಸಿ ನಾರ್ಮಲ್ ರೇಂಜ್ ಫ್ರೀಕ್ವೆನ್ಸಿಗೆ ಅದನ್ನು ಕೇಪಬಲ್ ಮಾಡುತ್ತೆ ಇನ್ ದ ಸ್ಪೀಕರ್ ಆ್ಯಂಡ್ ಪ್ರೊಡ್ಯೂಸಸ್ ದ ವಾಯ್ಸ್ ಔಟ್ಪುಟ್. ಸೊ ಆ ಒಂದು ಸ್ಪೀಕರ್ಸಿಂದ ನಮ್ಗೇನು ಮಾಡುತ್ತೆ, ಒಂದು ವಾಯ್ಸ್ ಔಟ್ಪುಟ್ ಅಥವಾ ಆಡಿಯೋ ಡೇಟಾ ಆಗಿ ನಮಗೆ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಎಸ್. ಸೊ ದ ವಾಯ್ಸ್ ಔಟ್ಪುಟ್ ಈಸ್ ವೆರಿ ಕಾಮನ್ ಇನ್ ಮೆನಿ ಪ್ಲೇಸಸ್. ಸೊ ಎಲ್ಲೆಲ್ಲಿ ಈ ವಾಯ್ಸ್ ಔಟ್ಪುಟ್ನ ನಾವು ಕೇಳ್ತೀವಿ, ಸೊ ಇಟ್ ಮೇ ಬಿ ಅಟ್ ಏರ್ಲೈನ್ಸ್, ಬ್ಯಾಂಕ್ಸ್, telephone enquiry, railway stations, schools and many public places. ಸಾಕಷ್ಟು ಪಬ್ಲಿಕ್ ಪ್ಲೇಸಸ್ ಅಲ್ಲೂ ಅದನ್ನು ಕೇಳ್ತೀವಿ ಅಲ್ವಾ. ಎಸ್. ಸೊ ದೆನ್ ಇನ್ ಅ ಹೋಮ್ ಆಲ್ಸೋ ವಿ ಆರ್ ಯೂಸಿಂಗ್ ದೀಸ್ ಸ್ಪೀಕರ್ಸ್, ರೈಟ್, ಫಾರ್ ಆರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಟು ಲಿಸನ್ ದ ಮ್ಯೂಸಿಕ್ಸ್. ಸೊ ಮ್ಯೂಸಿಕ್ಸ್ನ ಕೇಳೋದಕ್ಕೆ ಅಥವಾ ಸಾಂಗ್ಸ್ನ ಕೇಳೋದಕ್ಕೆ. ಸೊ ಯೂಸರ್ ಕ್ಯಾನ್ ಆಲ್ಸೋ ಹಿಯರ್ ದ ಮ್ಯೂಸಿಕ್ ಆರ್ ದ ಸಾಂಗ್ಸ್ ಯೂಸಿಂಗ್ ದ ವಾಯ್ಸ್ ಔಟ್ಪುಟ್ ಸಿಸ್ಟಮ್. ಸೊ ಈ ಒಂದು ವಾಯ್ಸ್ ಔಟ್ಪುಟ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಯೂಸರ್ ಅಥವಾ ದ ಹೋಮ್ ಎಂಟರ್ಟೈನ್ಮೆಂಟಿಗೆ ಏನು ಇಟ್ಕೊಂಡಿದ್ದೀವಿ ಆ ಒಂದು ಸಿಸ್ಟಮಿಂದ ನಾವಿಲ್ಲಿ ಸ್ಪೀಕರ್ಸ್ನ ಔಟ್ಪುಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ output devices. So till now we have discussed the three kinds of output devices: the monitor, this printer and the speakers. So these are the three very commonly used output devices. Got it? Yes. So the next thing is introduction to memory devices. Introduction to memory devices. So what is this memory here? So memory is a very much essential part of the computer system anta helteve. So whereas the storage part of computer, so this is very much essential and storage part of computer. Storage part of the computer. So these memory devices need memory to store the
ಡೇಟಾ. ಸೊ ಆ ಮೆಮೊರಿ ಡಿವೈಸಸ್ಸಿಗೆ ಮೆಮೊರಿ ಬೇಕಾಗಿದೆ. ಯಾಕೆ? ಇನ್ ಆರ್ಡರ್ ಟು ಸ್ಟೋರ್ ದ ಡೇಟಾ. ನಂದು ಡೇಟಾ ಏನಿದೆ, ಯಾವುದು ನಾನು ಕಂಪ್ಯೂಟರಲ್ಲಿ ಹಾಕ್ತಾ ಇದ್ದೀನಿ, ಸೊ ಇನ್ ಆರ್ಡರ್ ಟು ರೀಯೂಸ್ ದಟ್ ಸೇಮ್ ಡೇಟಾ ಇನ್ ದ ಫ್ಯೂಚರ್. ಸೊ ನನಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಆ ಡೇಟಾ ಬೇಕಾಗಿದೆ. ಸೊ ದಟ್ ಐ ನೀಡ್ ಟು ಸ್ಟೋರ್ ಇಟ್ ಫಾರ್ ದ ಫ್ಯೂಚರ್. ಫ್ಯೂಚರಿಗೋಸ್ಕರ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ವಿತ್ ದ ಸೆಕ್ಯೂರಿಟಿ. ಸೊ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅರ್ಥ ಏನು? ಸೊ ದೇರ್ ಮಸ್ಟ್ ಬಿ ಅ ಮೆಮೊರಿ. ಸೊ ಅದರಲ್ಲಿ ಮೆಮೊರಿ ಸ್ಪೇಸ್ ಅವೈಲೇಬಲ್ ಇರಬೇಕು. ಗೆಟಿಂಗ್? ಸೊ ದ್ಯಾಟ್ ಈಸ್ ಯುವರ್ ಮೆಮೊರಿ. ದಿಸ್ ಸ್ಟೋರೇಜ್ ಎನೇಬಲ್ಸ್ ಅಸ್ ಟು ಯೂಸ್ ದ ಸ್ಟೋರ್ಡ್ ಡೇಟಾ ಇನ್ ದ ಫ್ಯೂಚರ್. ಸೊ ಅಲ್ಲೇನೋ ಆ ಒಂದು ಡೇಟಾನ ನಾವು ಸ್ಟೋರ್ ಮಾಡಿದ್ದೀವಿ. ಸೊ ಆ ಮೆಮೊರಿಯಲ್ಲಿ ಏನು ಡೇಟಾ ಸ್ಟೋರ್ ಮಾಡಿದ್ದೀವಿ, ಸೊ ದ್ಯಾಟ್ ಡಿವೈಸ್ ಮೇಕ್ ಅಸ್ ಟು ಯೂಸ್ ದ ಡೇಟಾ ಇನ್ ದ ಫ್ಯೂಚರ್. ನೆಕ್ಸ್ಟ್ ಫ್ಯೂಚರಲ್ಲಿ ನನಗೆ ಬೇಕಾಗಿತ್ತು ಆ ಡೇಟಾ ಅಂದರೆ ಆ ಸೇಮ್ ಡೇಟಾನ ನಾನು ರಿಟ್ರೀವ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಗೆಟಿಂಗ್? ಸೊ ದಿಸ್ ಮೆಮೊರಿ ಈಸ್ ಡಿವೈಡೆಡ್ ಇಂಟು 2 kinds. ಸೊ ಮೆಮೊರಿನ ನಾವೇನು ಮಾಡ್ತೀವಿ, 2 types ಆಗಿ ಡಿವೈಡ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ primary memory and the secondary memory. So 2 types of memories na use ಮಾಡ್ತಾ ಇದ್ದೀವಿ. That is the primary memory and the secondary memory. So what is this primary memory? So primary memory, the memory and the storage devices are measured in terms of, so first we'll see the 2 classifications here in this memory. ಮೆಮೊರಿಯಲ್ಲಿ 2 types ಇದೆ, ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತ ಹೇಳಿ. ಸೊ ಈ ಮೆಮೊರೀಸ್ನ ನಾವು ಯಾವ ಥರ ಮೆಷರ್ ಮಾಡ್ತೀವಿ? ಸೊ ಹೌ ವಿ ಆರ್ ಮೆಷರಿಂಗ್ ದೀಸ್ ಡೇಟಾ? ಸೊ ದಿಸ್ ಡೇಟಾ ಈಸ್ ಮೆಷರ್ಡ್ ಬೇಸಿಕಲಿ ಬೈ ಬಿಟ್ಸ್ ಆ್ಯಂಡ್ ಬೈಟ್ಸ್. ಬಿಟ್ಸ್ ಮತ್ತು ಬೈಟ್ಸ್ ಆಗಿ ಡೇಟಾನ ನಾವಿಲ್ಲಿ ಮೆಷರ್ ಮಾಡ್ತೀವಿ. ಬಿಟ್ ಇನ್ ದ ಸೆನ್ಸ್ it may be 0 or 1, single bit. ಇದು ಒಂದು ಬಿಟ್ಟು ಇದು ಒಂದು ಬಿಟ್ಟು, ಸೊ ಇಟ್ ಈಸ್ ಬಿಟ್. ಸೊ ಇದೇ ಥರ 8 ಬಿಟ್ಸ್ ಸೇರಿದ್ರೆ ನನಗೆ ಒಂದು ಬೈಟ್ ಆಗುತ್ತೆ. 8 ಬಿಟ್ಸ್ ಈಸ್ ಈಕ್ವಲ್ ಟು 1 ಬೈಟ್. ಇದು ಮೆಷರಿಂಗ್ ಯೂನಿಟ್ಸ್. ಸೊ ಯಾವ ಥರ ಗ್ರಾಮ್, ಕಿಲೋಗ್ರಾಮ್ ಹೇಳ್ತೀವಿ ತಾನೆ, ಸೊ ಅದೇ ಥರ ಇಲ್ಲಿ ಬಿಟ್ಸ್ ಮತ್ತು ಬೈಟ್ಸ್ ಆಗಿ ಡೇಟಾನ ನಾವು ಮೆಷರ್ ಮಾಡ್ತೀವಿ. ಗೆಟಿಂಗ್? ಸೊ ಲೀಟರ್, ಮಿಲಿಲೀಟರ್ಸ್ ಹೇಳ್ತೀವಿ ಅಲ್ವಾ? ಸೊ ಸೇಮ್ ಲೈಕ್ ಹಿಯರ್ ಆಲ್ಸೋ ವಿ ಆರ್ ಮೆಷರಿಂಗ್ ದ ಮೆಮೊರಿ ಇನ್ ದ ಫಾರ್ಮ್ ಆಫ್ ಬಿಟ್ಸ್ ಆ್ಯಂಡ್ ಬೈಟ್ಸ್. ಸೊ ಇನ್ನೂ ಇದೆ ಮೆಷರಿಂಗ್ ಟರ್ಮ್ಸ್, ವಿಲ್ ಡಿಸ್ಕಸ್. ಓಕೆ, ಎಸ್. ಸೊ ದಿಸ್ ಮೆಮೊರಿ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಆ್ಯಂಡ್ ಬೈಟ್ಸ್. Eight bits is equal to 1 byte. ಓಕೆನಾ? ಸೊ ಇದೇ ಥರ 1024 ಬೈಟ್ಸ್ ಇತ್ತು ಅಂದರೆ 1024 ಬೈಟ್ಸ್ ಈಸ್ ಈಕ್ವಲ್ ಟು 1 ಕಿಲೋಬೈಟ್ ಅಂತ ಹೇಳ್ತೇವೆ. 1 ಕಿಲೋಬೈಟ್. ಸೊ ಬಿಫೋರ್ ಗೋಯಿಂಗ್ ವಿಲ್ ಸೇ ವಾಟ್ ಈಸ್, ಸೊ ಇಲ್ಲಿ ಆರ್ಡರಲ್ಲಿ ಹೇಳ್ತೇನೆ. ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್, ಎಕ್ಸಾಬೈಟ್, zettabyte, yottabyte, brontobyte, geobyte. So these are the different measuring units of a memory. So till now you know, I think, right? Bit, byte, kilobyte, megabyte, gigabyte, GB ಅಂತೇನು ಹೇಳ್ತಿರಲ್ಲ, ಇದು TB, ಟೆರಾಬೈಟ್, ಪೆಟಾಬೈಟ್, PB ಅಂತ ಹೇಳ್ತೇವೆ, ಪೆಟಾಬೈಟ್. ಸೊ ಇಲ್ಲಿ ತನಕ ಗೊತ್ತು ಅಂದ್ಕೊಳ್ತೇನೆ, GB ಅಲ್ವಾ? ಸೊ ಆ GB ಅಂದರೆ ಏನು ಅಂತೇಳಿ ಇಲ್ಲಿ ಕಲಿತೀರಾ ಅಷ್ಟೇ. ಓಕೆನಾ? ಸೊ ಹಿಯರ್ 8 ಬಿಟ್ಸ್. ಒಂದು ಬಿಟ್ ಅಂದರೆ ಅರ್ಥ ಏನು? ಸಿಂಗಲ್, ಇಟ್ ಈಸ್ 0 or 1.
getting, so we are feeding the data into the computer in the common language ಅಲ್ವಾ, but it is converting it into the binary coded ಅಂತ ಸ್ಟಾರ್ಟಿಂಗ್ ಕ್ಲಾಸಸ್ ಅಲ್ಲೆಲ್ಲ ಕಲ್ತಿದ್ದೀವಿ ಅಲ್ವಾ. ಸೊ ಆ ಡೇಟಾನ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಮೆಮೊರಿ ಮೆಜರ್ಮೆಂಟ್ ಮಾಡ್ತಾ ಇದ್ದೀವಿ, ಎಷ್ಟು ಡೇಟಾನ ಹಾಕಿದ್ದೀನಿ. ಗೆಟಿಂಗ್, ಸೊ ದ್ಯಾಟ್ ಡೇಟಾ ಈಸ್ 1 byte. ಫಾರ್ ಎಕ್ಸಾಂಪಲ್ ಒಂದು ಪೇಜ್ ಆಫ್ ನೋಟ್ಸ್ ಕೊಟ್ಟಿದ್ದೀನಿ ಇವತ್ತು, ಸೊ ಅದನ್ನು ಟೈಪ್ ಮಾಡಿದ್ದೀರಾ. ಸೊ ಟೈಪ್ ಮಾಡಿರೋದು ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ, ಬಟ್ ದಟ್ ಇಂಗ್ಲೀಷ್ ಈಸ್ ನಾಟ್ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ಸಿಸ್ಟಮ್ ಅಲ್ವಾ. ಸೊ ಅದು ಏನು ಮಾಡುತ್ತೆ, ಆಸ್ಕಿ ವ್ಯಾಲ್ಯೂಸ್ ಅಂತ ಹೇಳಿದೆ ಅಲ್ವಾ. ಎ ಲೆಟರ್ ಕೊಟ್ಟಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ರಿಟರ್ನ್ ಲೈಕ್ ಕಂಪ್ಯೂಟರ್, ಸೊ ಈ ಥರ ಡೇಟಾ ಕೊಟ್ಟಿದ್ದೀನಿ. ಸೊ ಸಿ ಅಂದರೆ ಆಸ್ಕಿ ವ್ಯಾಲ್ಯೂ, ಇದನ್ನು ಮತ್ತೆ ಬೈನರಿ ಫಾರ್ಮಿಗೆ ಕನ್ವರ್ಟ್ ಮಾಡುತ್ತೆ. ಓ ಬೈನರಿ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡುತ್ತೆ. ಎಮ್ ಕನ್ವರ್ಟ್ ಮಾಡುತ್ತೆ. ಸೊ ಬೈನರಿ ಫಾರ್ಮ್ಯಾಟ್ ಇನ್ ದ ಸೆನ್ಸ್ ಝೀರೋಸ್ ಆ್ಯಂಡ್ ಒನ್ಸ್. ಸೊ ಈ ಥರ ನಂಬರ್ಸಿಂಗಲ್ಲಿ ಈ ಡೇಟಾನ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಅಲ್ವಾ. ಸೊ ಈ ಒಂದು ಸಿಂಗಲ್ನ ನಾವಿಲ್ಲಿ ಬಿಟ್ ಅಂತ ಕರಿತಾ ಇದ್ದೀವಿ. ಗೆಟಿಂಗ್, ಸೊ ಇದೇ 8 ಬಿಟ್ಸ್ ಸೇರಿ 1 ಬೈಟ್ ಆಗುತ್ತೆ. ಇದೇ ಥರ 1024 ಬೈಟ್ಸ್ ಸೇರಿಬಿಟ್ಟು 1 ಕಿಲೋ ಬೈಟ್ ಆಗುತ್ತೆ. ಗೆಟಿಂಗ್, ಸೊ ಅದಿಷ್ಟು ಡೇಟಾನ ನೀವೇನು 200-300 ಪೇಜಸ್ ಆಫ್ ನೋಟ್ಸ್ ಏನು ಸ್ಟೋರ್ ಮಾಡ್ತೀರಾ, ಅದೇನು ತೋರಿಸುತ್ತೆ, 2 MB 3 MB 2 GB 3 GB ಇದೆ ಅಂತ ಏನು ಹೇಳ್ತೀರಲ್ಲ, ಸೊ ಅಷ್ಟು ಡೇಟಾನ ಆ ಥರ ಮೆಷರ್ ಮಾಡ್ತೀವಿ ಅಂತ ಅರ್ಥ ಅದು. ಗೆಟಿಂಗ್, ಎಸ್. ಸೊ 1024ನ ನಾವಿಲ್ಲಿ 2 power 10 ಅಂತ ಬರಿಬೋದಾ. 2 power 10 ಈಸ್ ನಥಿಂಗ್ ಬಟ್ 1024. ಓಕೆ, 2 power 10 bytes is equal to 1 kilobyte. ಓಕೆನಾ, 1024 bytes is equal to 1 kilobyte. ಓಕೆ, ಸೊ ಅದೇ ಥರ 2 power 20 bytes 2 power 20 bytes is equal to 1024 KB. ಸೊ ಇಲ್ಲೇನು ಹೇಳಿದ್ನಲ್ಲ ನಾನು, 1024 bytes is equal to 1 kilobyte. ಅದೇ ಥರ 1024 kilobytes ಸೇರಿ ಏನಾಗುತ್ತೆ ನನಗೆ 1 megabyte ಆಗುತ್ತೆ, 1 MB. ಓಕೆ, ಸೊ 2 power 30 bytes are 1024 MB is equal to 1 GB. ಓಕೆ, ಸೊ ಸೇಮ್ 2 power 40 bytes ಅಥವಾ 1024 GB ಸೇರಿಬಿಟ್ಟು 1 ಟೆರಾಬೈಟ್ ಆಗುತ್ತೆ. ಸೊ 2 power 50 bytes are 1024 TB terabytes makes 1 petabyte. 2 power 60 bytes are 1024 petabytes is equal to 1 exabyte. Two power 70 bytes is equal to 1024 exabyte, which is equal to 1 zettabyte. Two power 80 bytes are 1024 zettabytes is equal to 1 yottabytes. Two power 90 bytes are 1024 yottabytes is equal to 1 brontobyte. 2 power 100 bytes are 1024 brontobytes is equal to 1 geobyte. So this is the measuring unit. ಗೊತ್ತಾಯ್ತಾ, ಬಿಟ್ಸ್ ಟು ಜಿಯೋಬೈಟ್
ಹೇಗಾಗುತ್ತೆ ಡೇಟಾ ಅಂತೇಳಿ. ಓಕೆನಾ? ಸಿ ಇಯರ್ 1 ಕಿಲೋಬೈಟ್. ಸೊ 1 ಕಿಲೋಬೈಟ್ ಆಗಬೇಕು ಅಂದರೆ ಏನಾಗಬೇಕು? 1024 ಬೈಟ್ಸ್ ಆಗಬೇಕು ನನಗೆ. 1024 ಬೈಟ್ಸ್. ಸೊ 1 ಬೈಟ್ ಆಗಬೇಕು ಅಂದರೆ ದೇರ್ ಶುಡ್ ಬಿ 8 ಬಿಟ್ಸ್. ಗೆಟಿಂಗ್? ಸೊ 8 ಬಿಟ್ಸ್ ಸೇರಿ 1 ಬೈಟ್ ಆಗುತ್ತೆ. ಅದೇ ಥರ 1024 ಬೈಟ್ಸ್ ಸೇರಿಬಿಟ್ಟು 1 ಕಿಲೋಬೈಟ್ ಆಗುತ್ತೆ. ಗೆಟಿಂಗ್? ಸೊ ಅದೇ 1 ಕಿಲೋಬೈಟ್ ಇದ್ದಿದ್ದು 1024 ಕಿಲೋಬೈಟ್ಸ್ ಆಯಿತು ಅಂದರೆ 1 ಮೆಗಾಬೈಟ್ ಆಗುತ್ತೆ. 1 ಮೆಗಾಬೈಟ್ ಹೇಗಿದೆನೋ ಅದೇ ಥರ 1024 ಮೆಗಾಬಿಟ್ಸ್ ಇತ್ತು ಅಂದರೆ ಅದಕ್ಕೆ ಇಲ್ಲಿ 1 ಗಿಗಾಬೈಟ್ ಅಂತ ಕರಿತೀವಿ. 1024 ಗಿಗಾಬೈಟ್ ಇದ್ದಿದ್ದು 1 ಟೆರಾಬೈಟ್ ಆಗುತ್ತೆ. ಸೊ ಇದನ್ನು ನಾವಿಲ್ಲಿ ಸಿ ಇಯರ್ 1 ಮೆಗಾಬೈಟ್ನ 1024 ಕಿಲೋಬೈಟ್ ಅಂತಾನು ಕರಿಬೋದು, 2 power 20 ಬೈಟ್ಸ್ ಅಂತಾನು ಕರಿಬೋದು. ಗೆಟಿಂಗ್? ಸೊ ಬೈಟ್ಸ್ ಅಲ್ಲೂ ಬರಿಬೋದು, ಇದನ್ನ ಕಿಲೋಬೈಟ್ಸ್ ಅಲ್ಲೂ ಬರಿಬೋದು. ಇಟ್ಸ್ ನಥಿಂಗ್ ಬಟ್ ಸೇಮ್. 2 power 20 ಬೈಟ್ಸ್ ಹಾಕಿದ್ರೂ 1 ಮೆಗಾಬೈಟ್ ಆಗುತ್ತೆ. 1024 ಕಿಲೋಬೈಟ್ಸ್ ಹಾಕಿದ್ರು ಕೂಡ 1 ಮೆಗಾಬೈಟ್ ಆಗುತ್ತೆ. ಸೊ ಸೇಮ್ ಲೈಕ್ 1024 ಗಿಗಾಬೈಟ್ ಮೇಕ್ಸ್ 1 ಟೆರಾಬೈಟ್, 1024 ಟೆರಾಬೈಟ್ಸ್ ಮೇಕ್ 1 ಪೆಟಾಬೈಟ್, 1024 petabyte makes exabyte. So 1024 exabyte makes 1 zettabyte and 1024 zettabyte makes 1 yottabyte. So same like 1024 brontobyte makes 1 geobyte. Getting? So this is how the memory and the storage devices are measured. Okay na? Yes. So this is what we have discussed in today's class. In the next class we will discuss the different types of memory. Okay? Yes, thank you.